Hi, hello, this is Dr. Samyukta from Ayush Hospital, Bangalore. So, last video ಅಲ್ಲಿ ನಾನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಒಂದು ಇನಿಷಿಯಲ್ ಅವೇರ್ನೆಸ್ ಕೊಟ್ಟಿದ್ದೆ. ಸೊ, ದಿಸ್ ವಿಡಿಯೋ ಇಟ್ಸ್ ಮೇನ್ಲಿ ಅಬೌಟ್ ದ ಈಟಿಂಗ್ ಹ್ಯಾಬಿಟ್ಸ್. ದೆರ್ ಆರ್ ಸೋ ಮಚ್ ಮಿಸ್ಕನ್ಸೆಪ್ಷನ್, ಜಾಸ್ತಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಅದು ಊಟ ಮಾಡಬಾರ್ದು, ಇದು ಊಟ ಮಾಡಬಾರ್ದು, ನೀರು ಕುಡಿಬಾರ್ದು, ಈ ಥರ ಎಲ್ಲ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ, ದೆರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್ಸ್ ಫಾರ್ ಎ ಪ್ರೆಗ್ನೆಂಟ್ ಲೇಡಿ. ಇದೇ ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನೋದು ಏನೂ ಒಂದು ರೂಲ್ಸ್ ಇಲ್ಲ. ಸೊ ಸಿಂಪಲ್ ಐಡಿಯಾ ಏನು ಅಂದರೆ, ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಿಲ್ಕನ್ನ ಹೆಚ್ಚು ಮಾಡಿಸೋವಂಥ ಒಂದು ಫುಡ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತುಂಬ ಹೈ ಫೈಬರ್ ಇರೋ ಡೈಟ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಈಸಿ ಆಲ್ಸೋ. ಸೊ ಐ ವುಡ್ ಗಿವ್ ಅನ್ ಐಡಿಯಾ ನೌ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು whatever you have na, you take it in a good amount of nutritious diet. Okay, so ಹಾಲು ಹೆಚ್ಚು ಮಾಡಿಸೋ ಅಂಥ ಡಯಟ್ ಅಂದರೆ ಈ ಸೊಪ್ಪುಗಳು, ಇದು ಬಾಟಲ್ ಗಾರ್ಡ್, ಸೌರೆಕಾಯಿ ಅಂತಿಲ್ಲ ಅದು. ಸೊ ವಾಟ್ ಎವರ್ ವೆಜಿಟೇಬಲ್ಸ್ ಯು ಈಟ್ನ, ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಅಮೌಂಟ್ ಆಫ್ ಬ್ರೆಸ್ಟ್ ಮಿಲ್ಕ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನ್ ವೆಜ್ಜು ಸಹ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಬ್ರೆಸ್ಟ್ ಮಿಲ್ಕ್. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, ಮಗುಗೆ ಅದು ಡೈಜೆಸ್ಟ್ ಆಗಲ್ಲ. ಸೊ ಹೌ ಟು ನೋ? ಸಿ, ಈಚ್ ಆ್ಯಂಡ್ ಎವ್ರಿ ಫೀಮೇಲ್ಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಇಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಹ್ಯೂಮನ್. ಇದು ನಿಮಗೆ ಸೆಟ್ ಆಗುತ್ತೆ, ಇದು ನಿಮಗೆ ಸೆಟ್ ಆಗಲ್ಲ ಅನ್ನೋದು ಸುಳ್ಳು. ಕೆಲವೊಂದು ಮಗು ಒಂದು 35 ವಾರದಲ್ಲೇ ಡೆಲಿವರಿ ಆಗಿರ್ಬೋದು. ಕೆಲವೊಂದು ಮಗು ಇಟ್ ಮೈಟ್ ಬಿ ಇನ್ ಟರ್ಮ್ ಪ್ರೆಗ್ನೆನ್ಸಿ, ಕರೆಕ್ಟಾಗಿ ಡೇಟಿಗೆ ಡೆಲಿವರಿ ಆಗಿರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಬೇಬಿ ಈಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಬೇಬಿ. ಸೊ ಹೇಗೆ ನಾವು ತಿಳ್ಕೊಳ್ಳೋದು ಇದು ಬೇಬಿಗೆ ಕರೆಕ್ಟಾಗಿ ಇದು ಸೂಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಐ ವುಡ್ ಗಿವ್ ಅ ಕ್ಲಿಯರ್ ಎಕ್ಸ್ಪ್ಲನೇಷನ್. ಓಕೆ, ಸೊ ನಾವು ಬ್ಲ್ಯಾಂಕೆಟ್ ಥೆರಪಿ ಥರ ಎಲ್ಲರಿಗೂ ಏನು ಹೇಳೋದು ಅಂದರೆ, ಟ್ರೈ ಟು ಅವಾಯ್ಡ್ ಸ್ವೀಟ್ಸು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ, ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಸ್ವೀಟಾಗಿರೋದು ಫುಡ್ಸನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಇಟ್ ಮೈಟ್ ಕಾಸ್ ಡಯರಿಯಾ ಇನ್ ದ ಬೇಬಿ ಆಲ್ಸೋ. ಓಕೆ, ಏನಂದರೆ ಈ ತುಂಬ ಮ್ಯಾಂಗೋಸು ಇಲ್ಲ ಸಪೋಟಾಸು ಇಂಥವು ಎಲ್ಲ ಅವಾಯ್ಡ್ ಮಾಡಿ. Rest all fruits you can have, provided that big banana is that one you just avoid. Even small banana you can have. So ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸು ಫ್ರೂಟ್ಸ್ ಯಾವುದೂ ಇಲ್ಲ, ಪ್ರೊವೈಡೆಡ್ ಯು ಡೋಂಟ್ ಟೇಕ್ ಡೈರೆಕ್ಟಾಗಿ ಫ್ರಿಜ್ಜಿಂದ ತೊಗೊಂಡು ಡೈರೆಕ್ಟಾಗಿ ತಿನ್ನಬೇಡಿ. ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಅದನ್ನು ಇದು ಮಾಡಿ, ದೆನ್ ಯು ಕ್ಯಾನ್ ಹ್ಯಾವ್ ಇಟ್. ಸೊ ಫ್ರೂಟ್ಸಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಯಾರಿಗೂ ಇಲ್ಲ, ಪ್ರೊವೈಡೆಡ್ ಓನ್ಲಿ ದಟ್ ಇಸ್ ಟೂ ಶುಗರಿ, ಅಂದರೆ ತುಂಬ ಸ್ವೀಟಾಗಿರೋದನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ದಟ್ ಅದರಲ್ಲಿ ಸಪೋಟ, ಈ ಮ್ಯಾಂಗೋಸು, ಈ ಪೈನಾಪಲ್ಸ್ ಇವೆಲ್ಲ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್ ವೆಜಿಟೇಬಲ್ಸಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸು ನೀವು ತೊಗೊಬೋದು, ಪ್ರೊವೈಡೆಡ್ ಅದರಲ್ಲಿ ಕೆಲವೊಬ್ಬರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಬೆಂಡೆಕಾಯಿ ತೊಗೊಬಾರ್ದು, ಇಲ್ಲ ಬದನೆಕಾಯಿ ತೊಗೊಬಾರ್ದು, ಇಲ್ಲ ಕೆಲವೊಬ್ರು ಬದನೆಕಾಯಿ ಮಾತ್ರನೇ ಕೊಡೋದು, ಅಂಥವೆಲ್ಲ ಯಾವುದೂ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಗಿವ್ ವಿಚ್ ಎವರ್ ವೆಜಿಟೇಬಲ್ ಯು ಫೀಲ್ ಲೈಕ್. ಬಟ್ ಅದರಲ್ಲಿ ಜಾಸ್ತಿ ಹಾಲು ಹೆಚ್ಚು ಮಾಡಿಸೋದು ಅಂದರೆ ಈ ಪಾಲಕ್ ಸೊಪ್ಪು ಬರುತ್ತಲ್ಲ ಅದು, ಯಾವುದೇ ರೀತಿ ಸೊಪ್ಪು, ವಾಟ್ ಎವರ್ ಯು ಟೇಕ್ನ, ಇಫ್ ಯು ಕುಕ್ ಆ್ಯಂಡ್ ಗಿವ್ ಇಟ್, ಬೆಳಗ್ಗೆ ಕುಕ್ ಮಾಡಿಕೊಟ್ರೆ ಅದು ಆಫ್ಟರ್ನೂನ್ಗೆಲ್ಲ ಚೆನ್ನಾಗಿ ಮಿಲ್ಕ್ ಸೆಕ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಸೊಪ್ಪುಗಳು ಮತ್ತು ಸೌರೆಕಾಯಿ ಆ್ಯಂಡ್ ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್, ಅನ್ನ ಸ್ವಲ್ಪ ಕಡಿಮೆ ಮಾಡಿ ಜಾಸ್ತಿ ವೆಜಿಟೇಬಲ್ಸ್ ಕೊಡಿ. ಸೊ ದಟ್ ಇವನ್ ದ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ವೆಯ್ಟ್ ಗೇನ್ ಏನಿರುತ್ತೋ ಅದು ಆಗಲ್ಲ. ಗುಡ್ ಅಮೌಂಟ್ ಆಫ್ ಮಿಲ್ಕು ಬರುತ್ತೆ, ಪ್ರೊವೈಡೆಡ್ ನ್ಯೂಟ್ರಿಷನ್ನು ಸಿಗುತ್ತೆ. ಆ್ಯಂಡ್ ಎನ್ಶ್ಯೂರ್ ದಟ್ ಯು ಹ್ಯಾವ್ ಗುಡ್ ಅಮೌಂಟ್ ಆಫ್ ವಾಟರ್. ಆ ಬ್ರೆಸ್ಟ್ ಮಿಲ್ಕಲ್ಲಿ ಅರೌಂಡ್ 80 to 90% ವಾಟರೇ ಇರೋದು. ನೀವು ಸರಿಯಾಗಿ ನೀರು ಕುಡಿಲಿಲ್ಲ, ನೀವು ಮನೆಯಲ್ಲಿ ನೀರು ಕೊಡ್ತಾ ಇಲ್ಲ ಅಂದರೆ ದಟ್ ಇಸ್ ಅ ರಾಂಗ್ ಥಿಂಗ್. ಯು ಹ್ಯಾವ್ ಟು ಡ್ರಿಂಕ್ ಲಾಟ್ ಆಫ್ ವಾಟರ್. ದೆರ್ ಆರ್ ಸೋ ಮೆನಿ ಅದರ್ ಮೆಡಿಕಲ್ ಕಂಡೀಷನ್. ಇವಾಗ ಸೆರೆಬ್ರಲ್ ವೆನಸ್ ಥ್ರೋಂಬೋಸಿಸ್ ಅಂತೀವಿ. ಆಲ್ರೆಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಅನಿಮಿಕ್ ಇರ್ತಾರೆ, ಪ್ರೊವೈಡೆಡ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಲಿಟಲ್ ಬಿಟ್ ಆಫ್ ವಾಟರ್, ಗುಡ್ ಅಮೌಂಟ್ ಆಫ್ ವಾಟರ್ ಇರಲ್ಲ, ಇಲ್ಲ ದೇ ವುಡ್ ಹ್ಯಾವ್ ಅ ವೆರಿ ಬ್ಯಾಡ್ ರೆಸ್ಟ್ರಿಕ್ಷನ್ಸ್, ನೀರು ಜಾಸ್ತಿ ಕುಡಿಬೇಡ ಅಂಥದ್ದೆಲ್ಲ ಏನೂ ಇಲ್ಲ. ಯು ಕ್ಯಾನ್ ಹ್ಯಾವ್ ಆ್ಯಸ್ ಮಚ್ ಆಸ್ ವಾಟರ್ ಯು ವಾಂಟ್ ಟು, ಆ್ಯಂಡ್ ಎನ್ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ಮೋರ್ ವಾಟರ್. ಅಟ್ಲೀಸ್ಟ್ 3 ಲೀಟರ್ಸ್ ಮೇಲೆ ನೀರು ಕುಡಿಯೋದನ್ನು ನೀವು ಎನ್ಶ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ರೈ ಟು ಹ್ಯಾವ್ ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಷಿಯಸ್ ಫುಡ್, ಡೇಟ್ಸ್ ಆಗಲಿ, ನಟ್ಸ್ ಆಗಲಿ, ದಟ್ ಆಲ್ ಯು ಕ್ಯಾನ್ ಹ್ಯಾವ್. ಬಟ್ ಜಸ್ಟ್ ಮೇಕ್ ಇಟ್ ಶ್ಯೂರ್ ದಟ್ ವಾಟ್ ಎವರ್ ಯು ಈಟ್, ನಿಮಗೆ ಊಟ ಮಾಡೋದು ನಿಮ್ಮ ಮಗುಗೆ ಅದು ಕರೆಕ್ಟಾಗಿ ಸೆಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಅ ಪ್ರಾಪರ್ ಫುಡ್ ಇನ್ ದ ಮಾರ್ನಿಂಗ್. ಅದನ್ನು ಒಂದು ಈವ್ನಿಂಗ್ ಟೈಮಲ್ಲಿ ಹಾಲು ಕೊಟ್ಟಿದ ಮೇಲೆ ಅದೇನಾದರೂ ಮಗು ಏನಾದರೂ ಅಳ್ತಾ ಇದೆ, ಇಲ್ಲ ನೈಟ್ ಟೈಮಲ್ಲಿ ಅಳ್ತಾ ಇದೆ ಅಂದರೆ ಆ ಡೇ ಟೈಮಲ್ಲಿ ಏನು ತಿಂದಿರ್ತೀರಾ ಅಂತ ಒಂದು ರಿಕಲೆಕ್ಷನ್ ಮಾಡ್ಕೊಳ್ಳಿ. ಸೊ you would get an easy idea. So it might be either a colic or it might be because of the food gas formation ಆಗಿರ್ಬೋದು, ಇಲ್ಲ ಆ ಫುಡ್ ಸೆಟ್ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ ಅನ್ನೋ ಒಂದು ಚಿಕ್ಕ ಐಡಿಯಾ ನಿಮಗೆ ಸಿಗುತ್ತೆ. ಸೊ ದಟ್ ಫುಡ್ಸ್ ಯು ಕ್ಯಾನ್ ಜಸ್ಟ್ ಅವಾಯ್ಡ್ ಇಟ್. ಯು ಜಸ್ಟ್ ಸಿ 1 or 2 ಟೈಮ್ ಮತ್ತೆ ರಿಪೀಟ್ ಮಾಡುವಾಗ ಅದೇ ಥರ ಆದರೆ ದೆನ್ ಖಂಡಿತ ಆ ಫುಡ್ಡು ಆ ಮಗುಗೆ
ಆ ಫುಡ್ ತಿನ್ನೋದ್ರಿಂದ ಏನಾದರೂ ಹಾಲು ಪ್ರೊಡಕ್ಷನ್ ಆಗ್ತಾ ಇದೆಯೋ ಅದು ಸೆಟ್ ಆಗ್ತಾ ಇಲ್ಲ ಅಂತ ಅರ್ಥ. ದಟ್ಸ್ ಇಟ್. ಸೊ ದೆರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್ಸ್ ಇನ್ ಏನು ಹೇಳೋದು, ಬಾಣಂತಿಯರಿಗೆ ಇದೇ ಕೊಡಬೇಕು ಅದೇ ಕೊಡಬೇಕು, ತುಂಬ ಏನು ಹೇಳೋದು, ಶುಡ್ ನಾಟ್ ಜಸ್ಟ್ ಗಿವ್, ಇಲ್ಲ ಫ್ರೂಟ್ಸ್ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂಥವೆಲ್ಲ ಏನೂ ಇಲ್ಲ. ಪ್ಲೀಸ್ ಫಾರ್ ಗಾಡ್ ಸೇಕ್ ಯು ಜಸ್ಟ್ ಟ್ರೈ ಟು ಎನ್ಶೋರ್ ದಟ್ ಯು ಹ್ಯಾವ್ ಎನಫ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಪ್ರೊವೈಡೆಡ್ ಇನ್ನೂ ಹಾಲು ಬರ್ತಾ ಇಲ್ಲ ಅಂದರೆ ದೆರ್ ಆರ್ ಸಮ್ ಸಪ್ಲಿಮೆಂಟ್ಸ್, ಗೆಲಕ್ಟೋಕಾಕ್ಸ್ ಇರುತ್ತೆ, ಇವಾಗ ಲ್ಯಾಕ್ಟರ್ ಗ್ರ್ಯಾನ್ಯೂಲ್ಸ್ ಆಗಿರಲಿ, ಇಲ್ಲ there are some supplements, protein powders, all those things, then you can start it, provided you just ensure that you take your iron and calcium tablets post delivery at least for 6 months. Okay. And one more thing, try to exercise as much as possible, whatever your doctor would have told you, so that ನೀವು ಆ ಮಸಲ್ ಸ್ಟ್ರೆಂಥನಿಂಗ್ ಏನಿರುತ್ತೋ ಈ ಪೋಸ್ಟ್ ಡೆಲಿವರಿ ಪೀರಿಯಡಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಸ್ವಲ್ಪ ಬೆನ್ನು ನೋವೇ ಆಗಿರಲಿ, ವಾಟ್ ಎವರ್ ಇಟ್ ಇಸ್ ದೇರ್ನ, ಇಟ್ ವುಡ್ ಹ್ಯಾವ್ all gone in a proper way before you just get into any problems. And ensure that proper breastfeeding position you would just adapt to. ಒಂದೊಂದು ಮಗು ಒಂದೊಂದು ಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಅಡ್ಯಾಪ್ಟ್ ಟು ಪ್ರಾಪರ್ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್. ಪ್ರೊವೈಡೆಡ್ ಯಾವುದೇ ರೀತಿ ಬ್ರೆಸ್ಟ್ ಫೀಡಿಂಗ್ ಪೊಸಿಷನಲ್ಲೂ ಸ್ವಲ್ಪ ಅಲೈನ್ಡಾಗಿ ಇಟ್ಕೊಳ್ಳಿ. ಸ್ವಲ್ಪ ಅಲೈನ್ಡಾಗಿ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ ಮಗುವಿಂದು ಕತ್ತಿನ ಭಾಗ ಅಂದರೆ ತಲೆ ಸ್ವಲ್ಪ ರೈಸ್ಡ್ ಆಗಿರಬೇಕು, ಬಾಡಿ ಸ್ವಲ್ಪ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ ಕೆಳಗಡೆ ಇರಬೇಕು. ಎನಿಥಿಂಗ್, ಇಟ್ ಕ್ಯಾನ್ ಬಿ ಲೈಯಿಂಗ್ ಡೌನ್ ಪೊಸಿಷನ್ ಆರ್ ಸಿಟ್ಟಿಂಗ್ ಪೊಸಿಷನ್, ಎನಿ ಪೊಸಿಷನ್ ಯು ಗಿವ್, ಬಟ್ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಗಿವನ್, ಸೊ ದಟ್ ವಾಟ್ ಎವರ್ ದ ಮಿಲ್ಕ್ ದ ಬೇಬಿ is taking, it goes into the baby's stomach. Okay, fine. This is about the feeding or